ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ಜನರೊಂದಿಗೆ ಜನತಾದಳ 2028ರ ಚುನಾವಣೆಗೆ 3 ವರ್ಷಕ್ಕಿಂತ ಮೊದಲೇ ಶಸ್ತ್ರಾಭ್ಯಾಸವನ್ನು ಶುರು ಮಾಡಿದೆ JDS ಪಕ್ಷ. ರಾಜ್ಯದ ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಸೇರ್ಪಡೆ ಅಭಿಯಾನ ನಡೀತಾ ಇದೆ, ಸದಸ್ಯತ್ವ ಅಭಿಯಾನ. ಇವತ್ತು ನಾವು ರಾಯಚೂರಲ್ಲಿದ್ದೀವಿ. ರಾಯಚೂರಿನಲ್ಲಿ ಸಿಂಧನೂರು ಆಗಿರ್ಬೋದು, ಮಾನ್ವಿ ಆಗಿರ್ಬೋದು, ದೇವದುರ್ಗ ಆಗಿರ್ಬೋದು, ಸ್ಟ್ರಾಂಗ್ JDS ಬೆಲ್ಟ್ ಇರುವಂಥ ಕ್ಷೇತ್ರಗಳು. ಇಂಥ ಕ್ಷೇತ್ರಗಳಲ್ಲಿ ಮತ್ತಷ್ಟು ಶಕ್ತಿಯನ್ನು ತುಂಬೋಕೆ ಪಕ್ಕದ ಜಿಲ್ಲೆಯಿಂದ, ನೆರೆಯ ಜಿಲ್ಲೆಯಿಂದ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ನೇಮಿರಾಜ್ ನಾಯಕ್ ಅವರು ಬಂದಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ತೆ. ಹೇಗೆ ನಡೀತಾ ಇದೆ ಹೊಸ ಕಾನ್ಸೆಪ್ಟು? ಸದಸ್ಯತ್ವ ಅಭಿಯಾನ ನಿಜವಾಗ್ಲೂ ಕೂಡ ಬಹಳ ಯುವಕರು, ಅಕ್ಕ ತಂಗಿ ತಾಯಂದಿರು, ಹಿರಿಯರು ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಪಡಿತೀವಿ ಅನ್ನುವಂಥದ್ದೇನಿದೆಯಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ಸದಸ್ಯತ್ವ ಅಭಿಯಾನ ಆಗ್ತಾ ಇರುವಂಥದ್ದು ಕೂಡ. ಪಕ್ಷದ ಸಂಘಟನೆ ಮುಂದೆ ಕಾರ್ಯಕರ್ತರ ಒಂದು ಪಡೆಯನ್ನು ನಾವು ಈಗಿಂದ ನಮ್ಮ ಕುಮಾರ್ ಅಣ್ಣವರು ಮತ್ತು ನಮ್ಮ ನಿಖಿಲ್ ತುಂಬ ಎಲ್ಲ ಕಡೆ 16ನೇ ತಾರೀಕಿಂದ ಈ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಎಲ್ಲ ಕಡೆ ಕೂಡ ಒಳ್ಳೆಯ ರೆಸ್ಪಾನ್ಸ್ ಇದೆ. ಯುವ ನಾಯಕ ಅವರ ಚರಸ್ಮ ಕೂಡ, ಅಂದರೆ ತುಂಬ ಎಲ್ಲ ಯುವಕರು, ಯುವ ಜನತೆ ತುಂಬ ಬೆಂಬಲಿಸ್ತಾ ಇದ್ದಾರೆ. ಓಕೆ ಸರ್, ಮತ್ತೊಂದು ಕಡೆ ತುಂಬ ಖುಷಿ ವಿಚಾರ ಅನ್ಸೋದು, ಈ ರಾಜಕೀಯದ ಗೀಳಂಗೆ ಒಂದು ಗ್ರಾಮ ಪಂಚಾಯತಿ ಸೋತ್ಬಿಟ್ರೆ ಸಾಕು ಬಡ್ಡಿ ಮಗಂದು ಅನ್ಕೋತೀವಿ. ಆದರೆ ನಿಖಿಲ್ಗಿರುವಂಥ ಅತಿ ದೊಡ್ಡ ಶಕ್ತಿ 3 ಸಲ ಚುನಾವಣೆಯನ್ನ, ಅದು ಪ್ರತಿಷ್ಠಿತ ಚುನಾವಣೆ. ನಿಖಿಲ್ ನಿಂತರು ಅಂದರೆ ದೇಶದ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ಇಷ್ಟಾದರೂ ಇಲ್ಲ, ನಾನು ಪಕ್ಷ ಸಂಘಟಿಸ್ತೀನಿ, ಪಕ್ಷ ಉಳಿಬೇಕು, ಪಕ್ಷ ಬೆಳಿಬೇಕು, ಜೊತೆಗೆ ನಿಮ್ಮಂಥವರ ಹಿರಿಯರ ಸಹಕಾರ ಬೇಕು ಅಂತ ನುಗ್ತಿದಾರಲ್ಲ, ಏನಂತೀರ ಸರ್? ನೋಡಿ ಸರ್, ಸನ್ಮಾನ್ಯ ನಿಖಿಲ್ ಅಣ್ಣವರು ಇವತ್ತು ಭಗವಂತ ಅವರಿಗೆಲ್ಲವುದನ್ನು ಕೊಟ್ಟಿದೆ. ತಾತನವರು ಮಾಜಿ ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು ಈ ನಾಡಿಗೆ. ಜೊತೆಗೆ ತಂದೆಯವರು ಕೂಡ, ಕುಮಾರಣ್ಣವರು ಕೂಡ 2 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯದ ಜನತೆಯ ಕಷ್ಟ ಸುಖಗಳನ್ನು ಆಲಿಸಿರುವಂಥದ್ದು ಭಾಳ ಹತ್ತಿರದಿಂದ ನಾವೆಲ್ಲ ಕಾಣ್ತೇವೆ. ಜೊತೆಗೆ ನಿಖಿಲ್ ಅಣ್ಣವರ ಗುರಿ ಅವರು ಯಾವ ರೀತಿ ಇದೆ ಅಂತ ಹೇಳಿದರೆ, ಈ ರಾಜ್ಯದ ರೈತರ ಒಂದು ಏಳಿಗೆಗಾಗಿ, ಯುವಕರ ಒಂದು ಏಳಿಗೆಗಾಗಿ, ಬಡ ಜನತೆಯ ಒಂದು ಏಳಿಗೆಗಾಗಿ ನಾನು ಏನಾದರೂ ಒಂದು ಮಾಡಬೇಕು. ಅಂದರೆ ಮನುಷ್ಯ ಸೋಲು ಯಾವತ್ತೂ ಹಾಗೆ ಇರೋದಿಲ್ಲ. ಸೋಲು ಯಾವತ್ತೂ ಗೆಲುವಿನ ಮೆಟ್ಟಿಲಾಗೋದರಲ್ಲಿ ಅನುಮಾನ ಇಲ್ಲ. ಆಮೇಲೆ ಎಲ್ಲವೂ ಕೂಡ ಮೆಟ್ಟಿ ನಿಂತು ಇಡೀ ರಾಜ್ಯ ಪ್ರವಾಸ ಮಾಡುವಂಥದ್ದೇನಿದೆಯಲ್ಲ, ಅವ್ರ ಹತ್ರ ಇರುವಂಥ ಒಂದು ಏನು ಹೇಳ್ತೇವೆ ನಾವು, ಚರಿಷ್ಮಾ, ನಂತರ ಉತ್ಸಾಹ ಏನಿದೆ, ಇಡೀ ರಾಜ್ಯದೊಳಗೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಶಕ್ತಿ ಕೊಡುವಂಥ, ಶಕ್ತಿ ತುಂಬುವಂಥ ಕೆಲಸವನ್ನು ನಿಖಿಲ್ ಅಣ್ಣವ್ರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗಿರುವಂಥ ಜ್ಞಾನ ಏನಿದೆಯಲ್ಲ, 70-80 ವರ್ಷದ ಹಿರಿಯರು, ಅನುಭವಿಗಳು ಏನಿರ್ತಾರೆ, ಆ ಲೆವೆಲಿಗೆ ಇರುವಂಥ ಅವರಿಗೆ ಆ ಅನುಭವ ಗಾಡ್ ಗಿಫ್ಟ್. ಅದು ಅವರು ಏನೇ ವಿಚಾರ ಮಾತಾಡಿದರೂ ಕೂಡ ಬಹಳ ಯೋಚನೆ ಮಾಡಿ ಜನತೆಗೆ ಏನು ಆಗಬೇಕು ಅನ್ನುವಂಥದ್ದನ್ನು ಅದನ್ನು ಅರ್ಥಕೊಂಡು ಮಾತಾಡುವಂಥ ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ. ಸರ್, ಎಲ್ಲೋ ಒಂದು ಕಡೆ ಯುವಕರು ಉತ್ಸಾಹ ಜೋರಾಗಿದೆ, ನೀವು ಹೇಳ್ದಂಗೆ ತುಂಬ ಒಂದು ಜೋಶಲ್ಲಿ ನುಗ್ತಾ ಇದ್ದಾರೆ. ಆದರೂ ಕೂಡ ಒಂದಷ್ಟು ಎಚ್ಚರಿಕೆ ಪಾಠಗಳು ಬೇಕು. ಈಗ ನೀವು ಸಾಕಷ್ಟು ಚುನಾವಣೆಯನ್ನು ನೋಡಿದವರು, ನಿಮ್ಮ ಪ್ರಕಾರ ನೀವು ನಿಖಿಲ್ಗೆ ಕೊಡುವಂಥ ಸಲಹೆ ಏನು ಸರ್? ನಿಖಿಲ್ ಅಣ್ಣವರು ಈಗೇನು ಪ್ರವಾಸ ಕೈಗೊಂಡಿದ್ದಾರೆ, ಅದೇ ಧಾಟಿನಲ್ಲಿ ಸನ್ಮಾನ್ಯ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರುವಂಥ ದೇವೇಗೌಡರು ಸಾಹೇಬರ ಹೆಸರನ್ನು ಉಳಿಸುವಂಥದ್ದು, ಮತ್ತು ಕುಮಾರ್ ಅಣ್ಣವರು ಕೂಡ ಈ ರಾಜ್ಯ ಕಂಡಂಥ ಇವತ್ತು ಏನಿದೆ, ಅವರು ಯಾವ ರೀತಿ ಸೇವೆಯನ್ನು ಸಲ್ಲಿಸಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ, ಅದೇ ಧಾಟಿನಲ್ಲಿ ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಿಖಿಲ್ ಅಣ್ಣವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆ ಇದೆ. ಸರ್, ಕೊನೆ ಪ್ರಶ್ನೆ, BJP JDS ಮೈತ್ರಿ 2028ಕ್ಕೆ ಅಧಿಕಾರ ನಿಮ್ಮದೇನಾ? ಕುಮಾರಸ್ವಾಮಿ ಅವರು CM ಆಗ್ತಾರೆ? ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ನಿಜನೋ ಇಷ್ಟೇ ಸತ್ಯ
ನಮ್ಮ NDA ಗೌರ್ಮೆಂಟ್ ಸರ್ಕಾರ ರಚನೆ ಆಗೋದು ಸತ್ಯ ಇದೆ. ಅದರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಎಸ್ ಸರ್. ವೀಕ್ಷಕರೇ, ಇದು ಹಗರಿಬೊಮ್ಮನಹಳ್ಳಿ ಶಾಸಕರಾದಂಥ ನಿಮ್ರಾಜ್ ನಾಯಕ್ ಅವರ ಮಾತು. ನಾನು ಕೂಡ ರಾಮನಗರ, ಚನ್ನಪಟ್ಟಣ, ತುಮಕೂರು, ಇದೀಗ ರಾಯಚೂರು ಜಿಲ್ಲೆಗೆ ಬಂದಿದ್ವಿ. ಹ್ಯೂಜ್ ರೆಸ್ಪಾನ್ಸು, ಆದರೆ ಅದು ಓಟಾಗಿ ಕನ್ವರ್ಟ್ ಆಗಬೇಕು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.